ಕುಸಿತ ಉಂಟಾಗಿತ್ತು, 11 ಜನ ಬಲಿಯಾಗಿದ್ದರು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾರಿಂದ ವರದಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯಲ್ಲಿ ಮಾಡಿರುವ ಶಿಫಾರಸುಗಳ ಬಗ್ಗೆ ಚರ್ಚೆಯಾಗಿದೆ. ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಜುಲೈ 17ರ ಸಚಿವ ಸಂಪುಟದಲ್ಲಿ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಜಾನ್ ಮೈಕೆಲ್ ಕುನಾ ನಿವೃತ್ತ ಹೈಕೋರ್ಟ್ನ ಅವರು ಕಾಲ್ತು ಉಳಿತದಿಂದ 11 ಜನ ಸತ್ತಿದ್ರಲ್ಲ, ಅದ್ರ ಬಗ್ಗೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಅನ್ನು ಮಾಡಿದ್ರು. ಅವರು ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. 2 ವಾಲ್ಯೂಮ್ಗಳಲ್ಲಿ, 2 ಬಿಗ್ ವಾಲ್ಯೂಮ್ಸ್, 2 ವಾಲ್ಯೂಮ್ಗಳಲ್ಲಿ ಕೊಟ್ಟಿದ್ದಾರೆ. ನಾನು ಪೂರ್ಣ ಓದಕ್ಕಾಗಿಲ್ಲ. ನಾಳಿದ್ದು 17ನೇ ತಾರೀಕು ಕ್ಯಾಬಿನೆಟ್ ಇದೆ. 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮಂಡಿಸಿ, ಇನ್ ದಿ ಮೀನ್ ವೈಲ್ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ, ಶಿಫಾರಸುಗಳಿದ್ದಾವೆ, ಅವನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್, ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ವರದಿಯಲ್ಲಿ ಏನಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಎಸ್ ರಾಮ್, ಏನು RCB ಅಭಿಮಾನಿಗಳ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಸ್ಟಿಸ್ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದೆ. ಸಿಎಂ ಅವರ ಕೊಠಡಿಯಲ್ಲಿ ಮೈಕಲ್ ಕುನ್ನಾ ಅವರು ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. 2 ವ್ಯಾಲ್ಯೂಮ್ ಅಲ್ಲಿ ಇವತ್ತು ವರದಿ ಸ್ವೀಕಾರ ಮಾಡಿ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಮತ್ತು CS ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಈ ಒಂದು ವರದಿಯನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ವರದಿಯನ್ನ ಪಡೆದುಕೊಂಡು ಅದನ್ನು ಜಾಸ್ತಿ ಓದಕ್ಕಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬೈಟ್ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ನಿಟ್ಟಿನಲ್ಲೂ ಸಿಎಂ ಸಿದ್ದರಾಮಯ್ಯ ಮಾತಾಡಿರುವಂತದ್ದು, 11 ಜನರ ಸಾವಾಗಿದೆ, 4 ಜನರ ಅಮಾನತು ಮಾಡಿದ್ದೀವಿ, CIT ಮೂಲಕ ಕೆಲವಿಷ್ಟು ಅಧಿಕಾರಿಗಳು ಹೋರಾಟವನ್ನು ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ವರದಿಯನ್ನ ಓದಬೇಕಾಗತ್ತೆ. ಅದರ ಜೊತೆಗೆ ಜುಲೈ 17ಕ್ಕೆ ಏನು ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಕ್ಯಾಬಿನೆಟ್ ಸಭೆಯಲ್ಲಿ ವರದಿಯನ್ನು ಇಡ್ತೀವಿ. ಈ ಒಂದು ವರದಿಯನ್ನು ಇಟ್ಟು ಚರ್ಚೆಯನ್ನ ಮಾಡಿ ಮುಂದಿನ ಕ್ರಮಗಳು ಯಾವ ರೀತಿ ಆಗಬೇಕು, ಅದರ ಜೊತೆಗೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅದರ ಜೊತೆಗೆ 2 ವ್ಯಾಲ್ಯೂಮ್ನಲ್ಲಿ ಉಲ್ಲೇಖ ಮಾಡಿರುವಂತಹ ವರದಿಯ ಅಂಶಗಳನ್ನ ಉಲ್ಲೇಖಿಸಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾಕಂದ್ರೆ RCB ಅಭಿಮಾನಿಗಳ ಒಂದು ಸಾವಿನ ಪ್ರಕರಣ ರಾಜ್ಯವಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ತಂದಿತ್ತು. ಹೈಕಮಾಂಡ್ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರದ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿತ್ತು. ಯಾವ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಯಿತು, ಈ ಒಂದು ಅನಾಹುತಕ್ಕೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ 4 ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದ್ದೆ. ಅದರ ಜೊತೆಗೆ KITಗೆ ಹೋಗಿ ಅವರು ತಮ್ಮ ಯಾವುದೇ ತಪ್ಪಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಹೋರಾಟ ನಡೆಸ್ತಿದ್ದಾರೆ. ಹೀಗಾಗಿ ಸರ್ಕಾರ ಈ ಒಂದು ಜಸ್ಟಿಸ್ ಕುನ್ನಾ ಅವರ ಏಕ ಆಯೋಗದ ಪೀಠದಿಂದ ಇವತ್ತು ವರದಿನ ಪಡೆದಿದೆ. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಅದರ ಜೊತೆಗೆ BK ಸಿಂಗ್ ಅವರ ನೇತೃತ್ವದಲ್ಲಿ ಕೂಡ ಒಂದು ವರದಿಯನ್ನ SIT ಮೂಲಕ ಸರ್ಕಾರ ಪಡೆದುಕೊಳ್ತಾ ಇದೆ. ಮೂರು ಸಂಘಟನೆ ಸಮಿತಿಯ ಮೂಲಕ ಸರ್ಕಾರ ಪ್ರಕರಣದ ಒಂದು ತನಿಖೆಗೆ ಮುಂದಾಗಿರುವಂತದ್ದು. ಹೀಗಾಗಿ ಇವತ್ತು ಪಡೆದುಕೊಂಡಿರುವಂತಹ ವರದಿಯಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ನೋಡಿಕೊಂಡು ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸುವಂತದ್ದು. ರಾಮ್.